ಆಳಂದ ತಾಲೂಕಿನ ಕೆರಿ ಅಂಬಲ್ಗ ಗ್ರಾಮದಲ್ಲಿ ದಿನಾಂಕ 3/12/2025 ಸುಮಾರು 3ರಿಂದ 6 ಗಂಟೆ ತನಕ ಅಲ್ಲಿ ಏನಪ್ಪ ಅಂತಂದರೆ ಆ ಕೆರಿ ಅಂಬಲ್ಗ ಗ್ರಾಮದ ಒಂದು ಆರಾಧ್ಯ ದೈವ ಶ್ರೀ ಮಾಳಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿರ್ತಕ್ಕಂಥ ಮಾಳಿಂಗೇಶ್ವರರ ಬೆಳ್ಳಿ ಮೂರ್ತಿ ಮತ್ತು ಬೆಳ್ಳಿಯ ಒಂದು ಛತ್ರಿ ಕಳುವಾಗಿರುತ್ತೆ. ಇದು ಪ್ರಕರಣ ಏನಪ್ಪ ಅಂತಂದರೆ ಇದು ಮೊದಲ ಬಾರಿ ಅಲ್ಲ. ಇದಕ್ಕಿಂತ ಮುಂಚೆ 1 ವರ್ಷದ ಹಿಂದುಗಡೆ ಕೂಡ 10 ವರ್ಷದ ಹಿಂದುಗಡೆ ಕೂಡ ಒಂದು 2 ಕುದುರೆ 2 ಆನೆ ಕಳುವಾಗಿತ್ತು. ಈ ಪ್ರಕರಣ ಪದೇ ಪದೇ ಆಗಬಾರ್ದು. ಯಾಕಂತಂದರೆ ಒಂದು ಹಿಂದೂಗಳ ಒಂದು ಆರಾಧ್ಯ ದೈವ, ಒಂದು ಧರ್ಮ, ಒಂದು ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ಈ ದೇವಸ್ಥಾನಗಳು ಇರ್ತವೆ. ದೇವಸ್ಥಾನವು ಸುರಕ್ಷಿತವಾಗಿರ್ತವೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಏನು ಕೊಮರಾಮ್ ಭೀಮ್ ಗೋಂಡ್ ಕುರುಬ ಸಂಘದ ವತಿಯಿಂದ ಮತ್ತು ವಿಶೇಷವಾಗಿ ಕೆರಿ ಅಂಬಲ್ ಗ್ರಾಮದ ನಮ್ಮ ಎಲ್ಲ ಊರಿನ ಪ್ರಮುಖರು ಮತ್ತು ನಮ್ಮ ಸಮಾಜ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ನಮ್ಮ ಕೆರಿ ಅಂಬಲ್ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ನಮ್ಮ ಚಿದಂಬರ ಬಿರಾದರ್ ಸಾಹೇಬರು ಅದಾರ. ಅದ್ರ ಜೊತೆಗೆ ನಮ್ಮ ಜೊತೆಯಲ್ಲಿ ನಮ್ಮ ಸಮಾಜದ ಅಂಬರೀಷ್ ಮುತ್ತಿಯವರು ಅದಾರ. ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ. ನಾವು ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಸಚಿವರಿಗೆ ಈ ಒಂದು ಪ್ರಕರಣಕ್ಕೆ ಒಂದು ತೀವ್ರಗತಿಯಲ್ಲಿ ತನಿಖೆ ಆಗಬೇಕು. ವಿಶೇಷವಾಗಿ ನರೋಣ ಪೊಲೀಸ್ ಠಾಣೆಯಲ್ಲಿ ಇದರ ಸಂಬಂಧಪಟ್ಟಂತೆ FIR ಕೂಡ ಆಗಿದೆ. ಶ್ವಾನದಳ ಕೂಡ ಅಲ್ಲಿ ಬಂದಿದ್ದರು, ತನಿಖೆ ಮಾಡಿದ್ದಾರೆ. ಇನ್ನೂ ಯಾರಾದಾರ ಕಿಡಿಗೇಡಿಗಳಿಗೆ ಇನ್ನೂ ಬಂಧಿಸಿಲ್ಲ. ಈ ಒಂದು ವಿಷಯದ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿ ಮಾಡಿಕೊಡ್ತೀವಿ. ಇದನ್ನು ಆದಷ್ಟು ಬೇಗ ಆ ಕಿಡಿಗೇಡಿಗಳನ್ನ ಬಂಧಿಸುವಂತೆ. ಸರ್, ದೇವಾಲಯದಲ್ಲಿ CC ಕ್ಯಾಮ್ರಾ ಅಳವಡಿಸಿದ್ರು ಸರ್. ಅದು ಸಣ್ಣ ಹಳ್ಳಿ ಮತ್ತು ಅದೇನು ಅಷ್ಟು ಆದಾಯ ಇಲ್ಲ, ಅಲ್ಲಿ ಏನು ಅಳವಡಿಸಿಲ್ಲ. ಸೊ ಈಗ ಪದೇ ಈ ರೀತಿಯಾಗಿ ತಮ್ಮ ಒಂದು ದೇವಾಲಯದಲ್ಲೇ ಕಳ್ಳತನ ಆಗ್ತಿದೆ ಅನ್ನಂತೂ ತಾವು ಹೇಳ್ತಾ ಇದ್ದೀರಿ. ಸುಮಾರು 10 ವರ್ಷಗಳಿಂದ ಮುಂಚೆನೂ ಆಗಿತ್ತು ಮತ್ತು ಈಗ ತಾನೇ ಆಗಿದೆ ಅಂತೇಳಿ ತಾವು ಹೇಳ್ತಾ ಇದ್ದೀರಿ. ಇದು ಯಾಕೆ ಈ ಥರ ಆಗ್ತಾಯಿದೆ ಅನ್ನೋಂಥದ್ದು ಗೊತ್ತಾಗಿದೆ. ಅಲ್ಲ, ಈಗ ದೇವಸ್ಥಾನದ ಹೆಂಗದರಿ ಅಲ್ಲಿ ಗೋಡೆ ಅದ, ಆ ಸೈಡ್ ಒಂದು ಗೋಡೆ ಅದ, ಈ ಸೈಡ್ ಗೋಡೆ ಅದ. ಅಲ್ಲಿ ಪಬ್ಲಿಕ್ ಹೆಚ್ಚು ಹೋಗೋದು ಬರೋದಿಲ್ಲ, ಯಾರೂ ಕಾಣಿಸಲ್ಲ, ಆ ಥರ ಇದೆ. ಮತ್ತು ಅದಕ್ಕೆ ಸೇಫ್ಟಿ ಏನೂ ಇಲ್ಲ, ಹೀಗಾಗಿ ಅದು ಕಳು ಆಗ್ಲತ್ತದ. ಇದನ್ನು ಅಲ್ಲಿ CC ಕ್ಯಾಮ್ರಾ ಅಳವಡಿಸಿದ್ರೆ ಇಂಥ ಪ್ರಕರಣಗಳು ಆಗಲ್ಲ ಅಂತ ನಮ್ಮದು ಅನಿಸುತ್ತೆ. ಇನ್ನು 2ನೇ ವಿಷಯ ಏನಪ್ಪ ಅಂತಂದರೆ ಈ ದಿನಾಂಕ 15ನೇ ತಾರೀಕು ಏನು ಇವತ್ತು ಸೆಷನ್ ನಡೆದದ ವಿಧಾನಸಭೆಯ ಒಂದು ಅಧಿವೇಶನ ಈ ಸುವರ್ಣಸೌಧದ ಬೆಳಗಾವಿಯಲ್ಲಿ. ಅಲ್ಲಿ ನಮ್ಮ ಸಮಾಜದ ಕುರುಬ ಸಮಾಜವನ್ನು ST ಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಹೋರಾಟವನ್ನು ಈಗೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದ ST ಹೋರಾಟಗಾರ, ರಾಜ್ಯದ ಹೋರಾಟಗಾರ ಆಗಿರ್ತಕ್ಕಂಥ ಸಿದ್ದು ತೇಜಿಯವರು ಇರ್ಬೋದು, ಪ್ರಬಲಿಂ ದೊಡ್ಡಮಣಿಯವರು, ಅವರ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಇದೇ ಬರುವ 15ನೇ ತಾರೀಕು ನಾವು ಕೂಡ ಕೊಮರಾಮ್ ಭೀಮ್ ಗೋಂಡ್ ಸಂಘದ ಮೂಲಕ ನಾವು ಬೆಂಬಲ ಕೊಟ್ಟು ಆ ಹೋರಾಟದಲ್ಲಿ ನಾವು ಭಾಗಿಸ್ತೀವಿ. ಯಾಕಂದರೆ ಈ ನಮ್ಮ ಕೊಮರಾಮ್ ಭೀಮ್ ಗೋಂಡ್ ಕುರುಬ ಸಂಘದ ಮೂಲ ಅಜೆಂಡನೇ ಏನದ, ಈ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಬೀದರ್, ಯಾದಗಿರಿ ಇರ್ತಕ್ಕಂಥ ಗೋಂಡರೆ ಕುರುಬರೇ ಗೋಂಡರು ಈ ಸಮಾಜವನ್ನು ST ಪಟ್ಟಿಯಲ್ಲಿ ಸೇರಿಸಬೇಕು